ನಮಸ್ಕಾರ ಸ್ನೇಹಿತರಿಗೆಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಲೆಟ್ ಅಸ್ ಸ್ಟಾರ್ಟ್ ಫಾರ್ ವಾಟ್. ಇಲ್ಲಿ ನಾನು ಕೆಲವು ವಿಚಾರಗಳನ್ನು ಬಹಳ ಸಿಂಪ್ಲಿಫೈ ಆಗಿ ಹೇಳೋದಕ್ಕೆ ಇಷ್ಟಪಡ್ತಕ್ಕಂಥವ್ನು. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ನಾನು ಬಹಳ ಆವೇಶ ಅಂದರೆ ಗೊತ್ತಲ್ಲ, ಇಟ್ ಮೀನ್ಸ್ ಕೋಪ, ರೌದ್ರಾವತಾರ, ಈ ವರ್ಡ್ಗಳೇ ನೋಡಿ ಹೇಗಿರುತ್ತೆ. ದೀಸ್ ಆರ್ ಆಲ್ ಥಿಂಗ್ಸ್, ಇಟ್ ಈಸ್ ಫ್ಲಕ್ಚುಯೇಟಿಂಗ್ ಇನ್ ಅವರ್ ಬಿಹೇವಿಯರ್. ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇಟ್ಸ್ ಜಸ್ಟ್ ಲೈಕ್ ಗ್ರಾಫ್, ಕೋಪ ಯಾವಾಗ ತೋರಿಸ್ಬೇಕು, ಆವೇಶ ಯಾವಾಗ ತೋರಿಸ್ಬೇಕು, ರೌದ್ರಾವತಾರ ಯಾವಾಗ. ಈ ರೌದ್ರಾವತಾರ ಎಲ್ಲ ಒಂದು ಸ್ಟೇಜ್ ಮೇಲೆ ಅದನ್ನು ಜನಗಳಿಗೆ ಅದನ್ನೇನು ಹೇಳ್ತಾರೆ, ಇಟ್ ಹ್ಯಾಸ್ ಟು ಬಿ ಶೋ, ಹೀಗಿರುತ್ತೆ ಅಂತ. ಇದನ್ನು ನ್ಯಾಚುರಲ್ ಲೈಫಲ್ಲಿ ಅದನ್ನು ಆ್ಯಕ್ಟ್ ಮಾಡೋದಕ್ಕಾಗಲಿ ಪ್ರಚೋದನೆಗೆ ಒಳಪಡ್ತಕ್ಕಂಥದ್ದಾಗಲಿ ಮಾಡೋಕ್ಕೆ ಹೋಗಬಾರ್ದು. ವೈ? ಬಿಕಾಸ್ ಈ ಆವೇಶಗಳು, ರೌದ್ರಾವತಾರಗಳು ಇದೆಲ್ಲ ಕೂಡ ವೆರಿ ಡೇಂಜರಸ್. ತಾಳ್ಮೆ, ಮೇನಲ್ಲಿ ತಾಳ್ಮೆ ಅಲ್ಲಪ್ಪ, ತಾಳ್ಮೆ ಇದೆ, ಮೇನಲ್ಲಿ ಮಾತ್ರ ತಾಳ್ಮೆ ಆಗಿರ್ಬೇಕಂತ. ದಟ್ ಈಸ್ ನಾಟ್ ಲೈಕ್ ದಟ್. ಈ ಪ್ರಾರಂಭದಿಂದ ಅಂದರೆ ಹುಟ್ಟಿನಿಂದ ಕೂಡ ಈ ಏನು ಹೇಳ್ತೀವಿ, ಬೈ ಗ್ರೋಯಿಂಗ್, ಆ ಸಮಯದಲ್ಲೇ ಕೂಡ ಬೆಳೀತಕ್ಕಂಥ ಸಂದರ್ಭದಲ್ಲೇ ನಮಗಿದನ್ನು ಹೇಳಿಸ್ಕೊಟ್ಟಿದ್ರೂ ಕೂಡ ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಅವರ್ ಎಮೋಷನ್ಸ್. ಅಂದರೆ ಅರ್ಥ ಏನು? ಸಿ, ಎವ್ರಿ ಫ್ಯಾಮಿಲಿ, ದೇರ್ ಪೇರೆಂಟ್ಸ್ ಆರ್ ಟೀಚಿಂಗ್ ಆಲ್ ದ ಥಿಂಗ್ಸ್, ಎಲ್ಲವನ್ನ ಹೇಳ್ಕೊಡ್ತಾರೆ. ಕೋಪ ಮಾಡ್ಕೋಬಾರ್ದು, ಆಟ ಆಡಬೇಕು, ನಗಬೇಕು, ದಿಸ್ ಈಸ್ ಜೋಕ್, ದಿಸ್ ಈಸ್ ವಾಟ್. ನಾಟ್ ಓನ್ಲಿ ಇನ್ ದ ಹೌಸ್ ರೀ, ಪ್ರತಿಯೊಂದು ಮನೆಯಲ್ಲಿ ಬಾಲ್ಯದಿಂದ ಹೇಳಿಸ್ಕೊಡ್ತಾ ಇರ್ತಾರೆ. ಹಸುವಾದರೆ ತಿನ್ನಬೇಕು. ನೌಡೇಸ್ ಲಾಟ್ಸ್ ಆಫ್ ಪೀಪಲ್ ದೇ ಡೋಂಟ್ ನೋ ವಾಟ್ ಈಸ್ ಹಂಗ್ರಿ. ಒಬ್ಬ ಮನುಷ್ಯನ ನಿಜವಾದ ದೃಢಕಾಯ ಹೇಗಿರುತ್ತೆ ಅನ್ನೋದನ್ನೇ ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ. ದಪ್ಪ ಇರೋದು ಬೇರೆ ರೀ, ದ ಬಾಡಿ ವಿಚ್ ಈಸ್ ಎವಾಬ್ರೇಟ್, ತುಂಬ ಸ್ಥೂಲಕಾಯ ಅಂತ ಹೇಳ್ತೇವೆ. If he is not unable to control his body, that is ಸ್ಥೂಲಕಾಯ. ಅಂದರೆ ಬಾಡಿ ಅವನ ಮಿತಿಗೆ ಮೀರಿ ಹೋಗಿರ್ತಕ್ಕಂಥದ್ದು ಅಂತ. ಇಫ್ ಹೀ ಈಸ್ ಕಂಟ್ರೋಲೆಬಲ್ ಆ್ಯಂಡ್ ಹೀ ಈಸ್ ಮ್ಯಾನೇಜಬಲ್ ಹಿಸ್ ಬಾಡಿ ಅಂತಂದರೆ ದಟ್ ಈಸ್ ದ ಹೆಲ್ದಿ ಬಾಡಿ. ಅದು ಬಹಳಷ್ಟು ಮಂದಿ ಬ್ಲೈಂಡಾಗಿ ದೇ ಆರ್ ಫಾಲೋಯಿಂಗ್ ದ ಥಿಂಗ್ಸ್. ಯಾವ ಸನ್ನಿವೇಶದಲ್ಲಿ ಯಾವಾಗ ಯಾರಿಗೆ ಎಷ್ಟು ಹೈಟ್ಗೆ ಎಷ್ಟು ತೂಕ ಇರಬೇಕು, ದೇಹದ ಪರಿಸ್ಥಿತಿ ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದು ಎಲ್ಲರಿಗೂ ಅನ್ನೋದು ಈಕ್ವಲ್ ಆಗಿ ನೋಡೋದಕ್ಕೆ ಬರೋದಿಲ್ಲ. ದಟ್ ಈಸ್ ಎ ಬಾಡಿ ಸೈನ್ಸ್, ದೇಹ ವಿಜ್ಞಾನ. ಅವನ ದೇಹ ಭವಿಷ್ಯದ ನಿರ್ವಹಣೆಗೆ ಹೇಗೆ ಬೇಕೋ ಹಾಗೆ ರೂಪಾಂತರ ಆಗ್ತಾ ಇರುತ್ತೆ ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ದಿಸ್ ಈಸ್ ಎಜುಕೇಷನ್. ದೇಹದ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಬಾಡಿಯ ಅಂದರೆ ದೇಹದ ನಿರ್ವಹಣೆ ಅಂತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ಪ್ಯೂರ್ಲಿ ಡಿಪೆಂಡ್ ಅಪಾನ್ ನೇಚರ್. ನೀನು ಪಡ್ಕೊಳ್ತಾ ಇರ್ತಕ್ಕಂತಹ ಗಾಳಿ, ನೀನು ಕೊಡ್ತಾ ಇರ್ತಕ್ಕಂತಹ ಊಟ, ಅದಕ್ಕೆ ಪೂರಕವಾದಂತಹ ವೆದರ್ ಅಂದರೆ ಬಿಸಿಲು, ಆ ಟೆಂಪರೇಚರ್ ನಮ್ಮ ಬಾಡಿಗೆ ರೀಚ್ ಆಗ್ತಾ ಇರ್ತಕ್ಕಂಥದ್ದು. ಆದಮೇಲೆ ನಾವು ಕೊಡ್ತಕ್ಕಂಥ ವಾಟರ್. ವಾಟರ್ ಕೂಡ ಅಷ್ಟೇನಪ್ಪ, ಬರೀ ವಾಟರ್ ಕುಡಿಯೋದಲ್ಲ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಚೇಂಜ್ ದಟ್ ಲಿಕ್ವಿಡ್. ನಿಮಗೆ ಕಂಟೆಂಟ್ ಇರ್ತಕ್ಕಂಥದ್ದು, ಈಗ ಸಮ್ಮರ್ ಇದೆ, ಬರೀ ನೀರು. ನಿಮಗೆ ಇದನ್ನು ಭಾಳ ಸಿಂಪ್ಲಿಫೈ ಆಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಡೋಂಟ್ ಥಿಂಕ್ ರಾಂಗ್. ಅವಸರವಾಗಿ ಹೋಗ್ತಕ್ಕಂಥವ್ರು, ತುಂಬ ಸಮಯ ಇಲ್ಲದೆ ಇರ್ತಕ್ಕಂಥವ್ರು, ದೇ ವಿಲ್ ಟೇಕ್ ಸಮ್ ಜ್ಯೂಸ್. ಹೋಗ್ತಾ ಇರ್ತಾರೆ, ಅದು ₹100 ಜ್ಯೂಸ್ ಇರುತ್ತೆ, ದೇ ವಿಲ್ ಟೇಕ್ ಜ್ಯೂಸ್. ಅವ್ರಿಗೆ ಸಮಯ ಇಲ್ಲ. ಇನ್ನೂ ಸಮಯ ಇರ್ತಕ್ಕಂಥವ್ರು, ದೇ ವಿಲ್ ಗೋ ಆ್ಯಂಡ್ ಸಿಟ್ ಇನ್ ರೆಸ್ಟೋರೆಂಟ್, ದೇ ವಿಲ್ ಬೈ ಅನದರ್, ದೇ ವಿಲ್ ಟೇಕ್ ಟೈಮ್ ಆ್ಯಂಡ್ ದೇ ವಿಲ್ ಗೆಟ್ ಸಮ್ ಅದರ್ ಹೈಜೀನ್ ಫ್ರೂಟ್ಸ್ಗಳು ತೊಗೊಳ್ತಕ್ಕಂಥದ್ದು ಇರ್ತದೆ.
ದಿಸ್ ಈಸ್ ಡಿಪೆಂಡ್ ಅಪಾನ್ ನಾಟ್ ಮನಿ ರೀ, ಸಮ್ಟೈಮ್ಸ್ ಸರ್ಟೆನಿಟಿ. ಆ ಸಂದರ್ಭಿಕವಾಗಿ ಆ ಸನ್ನಿವೇಶ ಅವ್ರಿಗೆ ಅದು ಯಾರೋ ಕರೆದ್ರು ಹೋಗಬೇಕಾಗ್ತದೆ. ಆಮೇಲೆ ರೋಡ್ ಸೈಡ್ ಸಿಗ್ತದೆ ಫ್ರೂಟ್ಸ್ಗಳು. ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್, ಅದನ್ನು ಬಿಡಿಸ್ಬೇಕು, ಸುಲಿಬೇಕು, ಬೀಜ ತೆಗಿಬೇಕು, ಹಾಗೆ ತಿನ್ಬೋದು. ದಟ್ ಈಸ್ ಆಲ್ಸೋ ಎ ಫ್ರೂಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾವು ಬೇಸಿಗೆ ಕಾಲಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಪ್ಲೀಸ್, ಮಧ್ಯಾಹ್ನದ ಬಿಸಿಲಿನಲ್ಲಿ ನೇರವಾಗಿ ಬೀಳ್ತಕ್ಕಂತಹ ಸೂರ್ಯನ ಕಿರಣಗಳು ನಮ್ಮ ನೆತ್ತಿಗೆ ಬಿದ್ದಾಗ, ಇಫ್ ವಿ ಡಿಡೆಂಟ್ ಕೆಪ್ಟ್ ಆಯಿಲ್ ಆರ್ ಸಮಥಿಂಗ್, ನಮ್ಮ ಮೆದುಳಿಗೆ, ಅಥವಾ ಚಿಕ್ಕ ಮೆದುಳು ಅಂತ ಇರ್ತದೆ ಒಳಗಡೆ, ಅದರ ಇಂಗ್ಲೀಷ್ ಪದಗಳು ನಮಗೆ ಬೇಡ, ಸಾಮಾನ್ಯವಾಗಿ ಹೇಳೋಣ, ಅದಕ್ಕೆ ಹಿಟ್ಟಾದಾಗ, ಅದಕ್ಕೆ ತಗಲ್ದಾಗ ಬ್ರೈನ್ ಕೆಲವು ಸಮಯ ಆರೋಗ್ಯವನ್ನು ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ತದೆ. ಅಂದರೆ ನಮ್ಮ ಮೆಸೇಜ್ ಏನು ಹೋಗಬೇಕು ಅದು ರೀಚ್ ಆಗೋದಕ್ಕೆ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗ್ತದೆ. ಇದನ್ನು ನಮ್ಮ ಹಿರಿಯರು ಹಿಂದಿನ ಒಂದು ವೇದಗಳಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಇಲ್ಲಿ ಪಿಟ್ಯೂಟರಿ ಅಂತಲೋ ಏನೋ ಹೇಳ್ತಾರೆ, ಐ ಡೋಂಟ್ ನೋ ದಟ್ ಎಕ್ಸಾಕ್ಟ್ ವರ್ಡ್, ಐ ಡೋಂಟ್ ಯೂಸ್ ದಟ್. ಇಲ್ಲಿ ಒಂದು ಚಿಕ್ಕ ಮೆದುಳಿರುತ್ತೆ, ದಟ್ ಈಸ್ ಮೂಲಾಧಾರದಿಂದ ಪ್ರಾರಂಭ ಆಗ್ತದೆ. ಇಲ್ಲಿಂದ ಬಂದು ಅದು ಈಗ ನನ್ನ ಕೈಗೆ ಆ್ಯಕ್ಟಿವ್ ಆಗಿರ್ತಲ್ಲ, ನಾನು ತೋರಿಸ್ತಾ ಇದ್ದಲ್ಲ, ಇಲ್ಲಿಂದ ನೆತ್ತಿಯಿಂದ ಮೂಲಾಧಾರ ಅಂದರೆ ನಮ್ಮ ಬೆನ್ನಿನಲ್ಲಿ ಅಡಿಯಲ್ಲಿ ಇರ್ತದೆ ಒಂದು ಚಕ್ರ. ಅಲ್ಲಿಗೆ ಹೋದರೆ ದಟ್ ಇಟ್ ಸೆಲ್ಫ್ ರಿಯಾಕ್ಟ್ಸ್. ನನ್ನ ಈ ಬಾಯಿ ಕದಲಿಕೆ, ಮುಖದಲ್ಲಿ ಬರ್ತಕ್ಕಂತಹ ತೇಜಸ್ಸು, ಕೈ, ಇದು ಯಾವಾಗ ನ್ಯಾಚುರಲ್ ಆಗಿ ಇಟ್ ವರ್ಕ್ಸ್. ಕಣ್ಣು ಕೂಡ ಅಷ್ಟೇ, ಯು ಕ್ಯಾನ್ ಅಬ್ಸರ್ವ್ ದ ಐಸ್. ಆ ಕಣ್ಣು ಅಥವಾ ಕೇಳಿಸ್ಕೊಳ್ತಕ್ಕಂಥದ್ದು ಶಬ್ದದಲ್ಲಿ ಆ ಗ್ರಾಸ್ಪ್ನೆಸ್, ಆ ಸಮಯಕ್ಕೆ ಜಾಗರೂಕರಾಗಿ ವಾಟ್ ವಿ ಆರ್ ಡೂಯಿಂಗ್ ಅಂತಕ್ಕಂಥದ್ದು, ಈ ಪ್ರಕ್ರಿಯೆ ಎಲ್ಲದರಲ್ಲೂ ಇರ್ತದೆ. ನಾನು ಅದನ್ನೇ ಥಿಂಕ್ ಮಾಡಿದೆ, ಒಂದು ಸಣ್ಣ ಬೀಜ, ಯಾವುದು ಏನ್ರಿ ಬೀಜ ತಪ್ಪಾಗಿ ತಿಳ್ಕೊಬೇಡಿ, ದ ಸೀಡ್. ನಮ್ಮಲ್ಲಿ ಎಲ್ಲ ಸಮಸ್ಯೆ ಆಗೋದು ಏನಂದರೆ ಸಬ್ಜೆಕ್ಟ್ ರಿಲೇಟೆಡ್ ಇಲ್ಲದೆ ಇರೋದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಬೀಜ ಅಂದ ತಕ್ಷಣ ಈ ತಮಾಷೆಯಾಗಿರ್ತಕ್ಕಂಥವ್ರಿಗೆ ಏನು ಇವರೇನೋ ಬೀಜ ಅಂದ್ಬಿಟ್ರು ಅಂತ, ಲೆಟ್ ಇಟ್ ಫಿನಿಶ್. ಯಾವುದನ್ನು ಕೂಡ ಅರ್ಧದಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಯಾವತ್ತಿಗೂ ಮಾಡೋಕ್ಕೆ ಹೋಗಬೇಡಿ. ಯು ಡೋಂಟ್ ನೋ ದ ರಿಯಾಲಿಟಿ. ನಿಮಗೆ ಪೂರ್ಣ ಪ್ರಮಾಣದ ಸಂಪೂರ್ಣವಾದಂತಹ ವಿಷಯ ಅರ್ಥಗ್ರಹಿಕೆ ಆಗದೇ ಇದ್ದರೆ ಯು ವೋಂಟ್ ಡೂ ಎನಿಥಿಂಗ್ ಅಂತಕ್ಕಂಥದ್ದು. ಸಂಪೂರ್ಣವಾಗಿ ನಾನು 3 ಡೈಮೆನ್ಷನ್ ಸ್ಟೋರಿ ಒಂದು ಹೇಳಿದ್ದೆ, ಮಗುವುದು ಹೊಡೆಸ್ಕೊಳ್ತಕ್ಕಂಥದ್ದು. ಯು ಕ್ಯಾನ್ ಜಸ್ಟ್ ವಾಚ್ ದಟ್ ಇಫ್ ಯು ಡೋಂಟ್ ನೋ. ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ, ಒಂದು ಆ್ಯಂಗಲಲ್ಲಿ ನೋಡಿ ಡಿಸಿಷನ್ ತೊಗೊಳ್ತಕ್ಕಂಥದ್ದು. ಈಗ ನಾನು ಹೇಳ್ತಾ ಬರ್ತಾ ಇರೋದು ಹಾಗೆ. ಈ ನನ್ನ ಮಾತನ್ನು ಪೊಳ್ಳು ಅಂದರೆ ಗೊತ್ತಲ್ಲ, ಅನವಸರವಾದವರು ಕೇಳೋ ಅವಶ್ಯಕತೆ ನನ್ನಲ್ಲಿಲ್ಲ, ಬೇಕಾಗೂ ಇಲ್ಲ. ಇಫ್ ಎನಿಬಡಿ ಡೋಂಟ್ ಲಿಸನ್, ಐ ವಿಲ್ ಲಿಸನ್ ಮೈ ಸೆಲ್ಫ್ ಆಫ್ಟರ್ 20 ಇಯರ್ಸ್, ಆಫ್ಟರ್ 30 ಇಯರ್ಸ್. ನಾನು ಇದೆಲ್ಲ ಹೇಳಿದ್ನ ಅಂತ ಭಾಳ ಇಂಪಾಗಿರ್ತದೆ ನನ್ನ ಶಬ್ದ ಕೇಳೋಕ್ಕೆ. ಸೊ ದಿಸ್ ಈಸ್ ಹೌ ಸಮ್ಮರ್ನಲ್ಲಿ ನಾವು ಈ ನೀರಿನ ಅಂಶ ಇರತಕ್ಕಂಥದ್ದನ್ನು ಬಳಸಿದಾಗ ಏನಾಗುತ್ತೆ, ದ ಬಾಡಿ ಆಟೋಮೆಟಿಕಲಿ ಜನ್ರೇಟ್ಸ್. ನೀವು ಹೇಳಬೇಕಾಗಿಲ್ಲ, ಪೂರ್ಣ ಪ್ರಮಾಣದ ನೀರಿನ ಅಂಶ ನಿಮ್ಮ ದೇಹದಲ್ಲಿದ್ದಾಗ ಇಟ್ ಕಂಟ್ರೋಲ್ಸ್ ಯುವರ್ ಬಾಡಿ. ಆಮೇಲೆ ಆಹಾರ ವ್ಯವಸ್ಥೆ ಕೂಡ ನೋಡಿ, ಊಟದ ವ್ಯವಸ್ಥೆ ಕೂಡ ಅಷ್ಟೇ. ಸೊ ಇದು ಯಾವಾಗ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅದು ನಿಮ್ಮ ಬಾಡಿಗೆ ಅನುಕೂಲಕರವಾಗಿ ಸ್ಪಂದಿಸಬೇಕು ಅಂದರೆ ಎಗೇನ್ ಇಟ್ ಕಮ್ಸ್ ಟು ದ ಇಮ್ಯುನಿಟಿ. ಏನಿ ಇಮ್ಯುನಿಟಿ ಅಂತಂದರೆ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡಿರಬೇಕು. ಇಲ್ಲಿ ಕೂತ್ಕೊಂಡು ಯಾವುದೋ ವಿಷಯವನ್ನು ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಯಾಕೆ ಬೇರೆಯವ್ರ ಕೈಯಲ್ಲಿ, ಬಹಳಷ್ಟು ಮಂದಿ ಕೈಯಲ್ಲಿ ಆಗೋದಿಲ್ಲ ಅಂದರೆ ದ ಇಂಬ್ಯಾಲೆನ್ಸ್ ಇನ್ ದ ಫ್ಯಾಮಿಲಿ. ಕೌಟುಂಬಿಕವಾಗಿ ಇಂಬ್ಯಾಲೆನ್ಸ್ ಏನು, ಎತ್ತು ಏರಿಗೆ ಹೊರದ್ರೆ ಹೋರಿ ಇನ್ನೆಲ್ಲೋ ಹೋಯ್ತು ಅಂತ ಒಂದು ಗಾದೆ ಇದೆ. ಅದೇನೋ ತಪ್ಪಾಗಿದ್ದರೆ ಕ್ಷಮಿಸಿ, ಆ ಗಾದೆ ಗೊತ್ತಿರೋರು ಅರ್ಥ ಮಾಡ್ಕೊಳ್ಳಿ. ಅಂದರೆ ಒಬ್ಬರು ಒಂದು ಕಡೆ, ಇನ್ನೊಬ್ಬರು ಇನ್ನೊಂದು ಕಡೆಗೆ ಹೋಗ್ತಕ್ಕಂಥದ್ದು ಇದೆಯಲ್ಲ. ಅಂದರೆ ಒಂದು ಗುರಿ ಅಂತ ಇಟ್ಟಾಗ ಅದರಲ್ಲಿ ಎಲ್ಲರೂ ಪಾರ್ಟ್ ಆಗಿರ್ತಾರೆ. ಒಂದು ಜೀವನದಲ್ಲಿ ವಾಟ್ ಈಸ್ ಏಮ್, ಆ್ಯಕ್ಚುಲಿ ಗುರಿ ಏನಂತ ಇಡಬೇಕು, ಸಿಂಪ್ಲಿಫೈ. ನನ್ನ ಸಂಕಲ್ಪ ಅಥವಾ ನನ್ನ ಗುರಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಬೇಸಿಕ್ಕಾಗಿ ಒಬ್ಬ ಮನುಷ್ಯನಿಗೆ ಇರೋದಕ್ಕೆ ಒಂದು ಮನೆ ಇರಬೇಕು. ಅಪಾರ್ಟ್ ಫ್ರಮ್ ದಟ್, ಮನೆ ಇದ್ದರೆ ಸಾಲೋದಿಲ್ಲ, ಅವನಿಗೆ ನಿಜವಾಗಲೂ ಆರೋಗ್ಯಕರವಾಗಿ. ಈಗ ಒಂದು ಗಿಡ ತನಗೇನು ಬೇಕು ತಾನು ಕೇಳೋದಕ್ಕೆ ಬರೋದಿಲ್ಲ.
ಬಟ್ ಯು ಕ್ಯಾನ್ ಅಬ್ಸರ್ವ್ ಆ್ಯನಿಮಲ್ಸ್ ಇನ್ ದ ಫಾರೆಸ್ಟ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕ್ರೂರ ಮೃಗ, ಅದು ಸಾಧು ಪ್ರಾಣಿ ಅದಲ್ಲಪ್ಪ, ಒಂದು ಜೀವ ಇರ್ತಕ್ಕಂಥ ಜೀವ. ಫಾರೆಸ್ಟ್ ಅನಿಮಲ್ಸ್ ಅಂದ ತಕ್ಷಣ ಇವರು ಕ್ರೂರ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವರು ಸಾಧು ಪ್ರಾಣಿಗಳು ಅದಲ್ಲ. ಫಾರೆಸ್ಟ್ನಲ್ಲಿ ಇರ್ತಕ್ಕಂತಹ ಇಂಡಿಪೆಂಡೆಂಟ್ ಅನಿಮಲ್ಸು ಅಲ್ಲಿ ಇಂಡಿಪೆಂಡೆಂಟ್ ಯಾವಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ದೆರ್ ಈಸ್ ಸಮ್, ಈಗ ಆನೆಗಳು ಅದರದ್ದೇ ಆದಂತಹ ಒಂದು ಗ್ರೂಪ್ ಇಟ್ಕೊಂಡು ಅದ್ರ ಪಾಡಿಗೆ ಅದ್ರ ಜೀವನ ನಡೆಸ್ತಾ ಇರುತ್ತೆ. ಸಿಂಹಗಳು, ಅಲ್ಲಿ ಸಿಂಹ ಇದೆ ಅಂತ ಗೊತ್ತಿದ್ರೆ ಯಾವುದಾದ್ರೂ ಜೀವಿ ಹೋಗ್ತದ? ಇಲ್ಲ. ಬಟ್ ಸ್ಟಿಲ್ ಯಾವುದು ಹೋಗುತ್ತೆ ಅನ್ನೋದನ್ನು ಥಿಂಕ್ ಮಾಡ್ಕೊಳ್ಳಿ. ಅದರ ಅನಿವಾರ್ಯ ಇರ್ತದೆ, ನೀರಿಗೋಸ್ಕರ ಹೋಗ್ಬೋದು, ಆಹಾರಕ್ಕೋಸ್ಕರ ಹೋಗ್ಬೋದು, ಇನ್ನು ವಿಧಿ ಇಲ್ಲ, ಇನ್ನು ಅದಕ್ಕೆ ಬೇಕು, ಇಲ್ಲಿ ಸಿಕ್ಕಿಲ್ಲ ಅಲ್ಲಿ ಹೋಗಬೇಕಾಗ್ತದೆ. ಸೊ ದಿಸ್ ಈಸ್ ಹೌ ದ ಸೈಕಲ್ ಆಫ್ ಲೈಫ್. ಅದು ಆ್ಯನಿಮಲ್ಸ್. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗಿಡಗಳಿಗೆ ನಾವೇನು ಮಾಡ್ತೀವಿ, ನಾವೇ ಪೋಷಿಸಿದಾಗ ಅದಕ್ಕೆ ನೀರನ್ನು ನಾವು ಅದನ್ನು ಗಮನಿಸ್ಕೊಂಡು ಪ್ರೊವೈಡ್ ಮಾಡ್ತೀವಿ. ಸೊ ನಮಗೆಲ್ಲರಿಗೂ ಗೊತ್ತು, ಏನದು ಮರಗಳಿಗೆ ಮತ್ತು ಗಿಡಗಳಿಗೆಲ್ಲ ಕೂಡ ಲೈಫ್ ಇದೆ ಅಂತಕ್ಕಂಥದ್ದು, ಜೀವ ಇದೆ ಅಂತಕ್ಕಂಥದ್ದು. ಸೊ ಈಗ ಬೀಜದ ವಿಷಯಕ್ಕೆ ಬರ್ತೇನೆ ನೋಡಿ, ಎಷ್ಟು ಮಧ್ಯದಲ್ಲಿ ಬಂತು ಅನ್ನೋದು. ಇದನ್ನು ಸರಿಯಾಗಿ ಗಮನಿಸಬೇಕು. ವೈ? ಬಿಕಾಸ್ ಈಸಿಯಾಗಿ ಯಾವುದನ್ನು ನಮ್ಮ ವೇದ ಹೇಳಿಲ್ಲ. ನಿಮಗೆಲ್ಲರಿಗೂ ಒಂದು ವಿಷಯ ತಿಳ್ಕೊಳ್ಳಿ, ವೇದಿಕ್ ಪ್ರಾಕ್ಟೀಸ್ನಲ್ಲಿ ಯಾವುದೂ ಕೂಡ ನಿನಗೆ ಅಂದರೆ ಕಲಿಸ್ಬಿಟ್ಟು ಅಮ್ಮ ಊಟ ಕೊಡ್ತಾಳೆ ನೋಡಿ, ಹಾಗೆ ಕೊಡಲಿಲ್ಲ ವೇದ ಕೊಟ್ಟಿದ್ದು ವಿಚಾರಗಳು ಹೇಗಿದೆ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತೇನೆ, ಯಾಕೆ ಅಂತ ಕೂಡ ಹೇಳ್ತೇನೆ. ಸಿ, ಇಫ್ ಇಟ್ ಈಸ್ ಅವೈಲಬಲ್ ಎವ್ರಿಥಿಂಗ್ ಈಸಿ, ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದಟ್ ಎಕ್ಸಾಕ್ಟ್ನೆಸ್. ಅಮ್ಮ ಊಟ ತಿನ್ನಿಸ್ಬಿಟ್ರೆ ಹಸು ಹೆಂಗಯ್ಯ ಗೊತ್ತಾಗುತ್ತೆ ನಿನಗೆ. If you know the value of the hungry, then how you know the reality of life? ಅಮ್ಮ ಹಸುವನ್ನು ಕೊಟ್ಟರೆ, ಹಸುವು ಅಂದಾಗ ಊಟ ಕೊಟ್ಟರೆ, ಬಟ್ ಅದು ಬಾಲ್ಯ. ನೌ ದ ಡಿಫರೆನ್ಸ್, ದಿಸ್ ಈಸ್ ವಾಟ್ ದ ಡಿಫರೆನ್ಸ್. ಬಾಲ್ಯದಲ್ಲಿ ಅಮ್ಮ ಊಟ ತಿನ್ನಿಸ್ತಾಳೆ, ಹಸುವಾದಾಗ ತಾಯಿ ಎದೆಯ ಹಾಲನ್ನು ಕೊಡ್ತಾಳೆ, ಬೆಳೀತಾ ಊಟವನ್ನು ಕಲಸಿ ತಿನ್ನಿಸ್ತಾಳೆ, ಆಮೇಲೆ ತಟ್ಟೆ ಮುಂದೆ ಇಟ್ಟು ತಿನ್ನು ಅಂತಾಳೆ. ಚೆಲ್ಲಿದ್ರೆ ಹೇಳ್ತಾಳೆ ಅನ್ನ ಚೆಲ್ಲಬಾರ್ದು ಅಂತಾಳೆ, ತಟ್ಟೆಯಲ್ಲಿರೋದೇ ಊಟ ಮಾಡಬೇಕು ಅಂತಾಳೆ. ಆನಂತರದಲ್ಲಿ ಅಮ್ಮ ಏನು ಮಾಡ್ತಾಳೆ, ಜೀವನದ ವಿಧಾನದಲ್ಲಿ ನೀನೇ ಅಡಿಗೆ ಮಾಡೋದನ್ನು ಕಲ್ತ್ಕೊ ಅಂತ ಹೇಳ್ತಾಳೆ. ಹಸಿವು ಈ ವಿಧಾನದಲ್ಲಿ ಏನಾಗುತ್ತೆ, ನಿನಗೆ ನಿನ್ನ ಆರೋಗ್ಯಕ್ಕೆ ನಿನಗೇನು ಬೇಕು, ಯಾವ ಥರದ ಆಹಾರ ಬೇಕು, ಅದು ನಿನ್ನ ದೇಹ ಬೆಳೆಸ್ಕೊಳ್ಳೋದಕ್ಕೆ ಏನು ಫುಡ್ ಕೊಟ್ಟರೆ ನಿನಗೆ ಆರೋಗ್ಯ ಬೆಳೆಯುತ್ತೆ ಅನ್ನೋದನ್ನು ಈಗಿನ ಈಗ ಪ್ರೆಸೆಂಟ್ ನಡೀತಾ ಇರತಕ್ಕಂಥ ಸಿನಾರಿಯೋದಲ್ಲಿ ಭಾಳಷ್ಟು ಮಂದಿಗೆ ಮಾನವನ ಆಹಾರ ಯಾವುದು, ಅದನ್ನು ಯಾವ ಸಂದರ್ಭದಲ್ಲಿ ಹ್ಯಾಕೆ ಕೊಡಬೇಕು. ಒಳ್ಳೆ ಮಳೆ ಥಂಡಿ, ಮೈ ಆಲ್ರೆಡಿ ಒಳಗಡೆ ಥಂಡಿ ಇದ್ದಾಗ ಐಸ್ ತಿನ್ಸಿದ್ರೆ ನೆಗಡಿ ಬರುತ್ತೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿದ್ದರೂ ಸಹ ದೇ ವಿಲ್ ಈಟ್. ಇಲ್ಲಿ ಒಂದು ಸಂದಿಗ್ಧತೆ ಇದೆ. ಕೆಲವರು ಹೋಗಿ ಐಸ್ ತಿಂದಾಗ ಅವ್ರಿಗೇನೂ ಆಗೋದಿಲ್ಲ, ಮತ್ತು ಕೆಲವರಿಗೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗ್ತದೆ, ಮತ್ತು ಕೆಲವರಿಗೆ ಆಮೇಲೆ ಯಾವಾಗಲೂ ಅದು ಇಟ್ ವಿಲ್ ಕಮ್ ಔಟ್ ಫ್ರಮ್ ದ ಬಾಡಿ. ಯಾಕೆ ಅಂತ ಹೇಳ್ತೀನಿ. ಎಗೇನ್ ಇಟ್ ಕಮ್ಸ್ ಟು ದ ಮೆಮೊರಿ. ನೀವು ಮೈಂಡ್ ಸೆಟ್ ಅಂತ ಹೇಳ್ತೀವಿ, ಅದು ತಿಂದರೆ ನನಗೆ ನೆಗಡಿ ಬರುತ್ತೆ, ಇದು ತಿಂದರೆ ನನಗೆ ಹೀಟ್ ಆಗುತ್ತೆ, ಇದು ತಿಂದರೆ ನನಗೆ ವಾಮಿಟ್ ಆಗುತ್ತೆ, ನನಗೆ ಈ ವಾಸನೆ ನನಗೆ ಆಗೋದಿಲ್ಲ, ನನಗೆ ಈ ವೆದರ್ ನನಗೆ ಸೆಟ್ ಆಗೋದಿಲ್ಲ. ದೀಸ್ ಆರ್ ಆಲ್ ಥಿಂಗ್ಸ್ ಆರ್ ದೇರ್. ಸೊ ಈ ಆಹಾರ ವಿಧಾನವನ್ನು ನಾವು ಯಾವ ಪ್ರಮಾಣ, ಮತ್ತೆ ನೋಡಿ, ದಿಸ್ ಈಸ್ ಪ್ಯೂರ್ ಬಾಡಿ ಸೈನ್ಸ್. ಊಟವನ್ನು ನಾವು ಯಾವ ಪ್ರಮಾಣದಲ್ಲಿ ಕೊಡ್ತೇವೆ, ನಮ್ಮ ದೇಹವನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ತೇವೆ, ಮತ್ತು ಈ ರಕ್ಷಣೆ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಸಿಚುಯೇಷನ್ ವೇರ್ ಯು ಸ್ಟೇ, ವಾಟ್ ಯು ಆರ್ ಡೂಯಿಂಗ್ ದ ವರ್ಕ್. ನೀನು ಏನು ಕೆಲಸ ಮಾಡ್ತೀಯಾ, ನೀನು ಯಾವ ಊಟವನ್ನು ಕೊಟ್ಟರೆ ನಿನ್ನ ದೇಹಕ್ಕೆ ಅದು ಸಪೋರ್ಟಿವ್ ಆಗಿರುತ್ತೆ. ದೀಸ್ ಆರ್ ಆಲ್ ಥಿಂಗ್ಸ್ ಆರ್ ಆಲ್ ಇಂಪ್ಯಾಕ್ಟ್. ಯಾವಾಗ ಯಾವುದನ್ನು ಕೊಟ್ಟರೆ ಅದು ನಿನಗೆ ಅನುಕೂಲಕರ ಮಾಡುತ್ತೆ ಅಂತಕ್ಕಂಥದ್ದು, ಅದು ನಿನಗೆ ಅದನ್ನು ಆಟೋಮೆಟಿಕ್ಕಾಗಿ ನೀನು ಬೇಡ ಅಂದರೂ ಅದು ಹೇಳ್ಕೊಡ್ತಾ ಹೋಗಬೇಕು. ಇವತ್ತು ಭಾಳಷ್ಟು ಮಂದಿಗೆ ಇದು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಸೊ ಈ ಒಂದು ವಿಡಿಯೋ ವಿಚಾರ ಏನು ಅನ್ನೋದಕ್ಕೆ ಒಂದೊಂದು ವಿಷಯವಾಗಿ ಹೇಳ್ಕೊಳ್ತಾ ಬರ್ತೀನಿ. ಸಿಂಪ್ಲಿಫೈ ಆಗಿ ಇಲ್ಲ ನನ್ನ ಯಾವ ವಿಡಿಯೋನೂ ಕೂಡ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ
ದ ಸೈನ್ಸ್ ಆಫ್ ದ ಬಾಡಿ, ದೇಹ. ಈಗ ನಾನೇನು ಹೇಳಿದೆ, ಒಂದು ಮರವನ್ನು ಉದಾಹರಣೆ ಕೊಟ್ಟೆ, ಆ್ಯನಿಮಲ್ಸ್ ಫಾರೆಸ್ಟಲ್ಲಿ ಇರ್ತಕ್ಕಂಥದ್ದು, ಅದರ ಆಹಾರದ ವಿಧಾನಗಳು. ನಾವು ಮನುಷ್ಯರು ನಮ್ಮದೇ ಆದಂಥ ಆಹಾರ ವಿಧಾನಗಳಿದೆ, ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು ಈ ಸಮ್ಮರ್ ಏನಿದೆ, ಬೇಸಿಗೆಯಲ್ಲಿ ಮಕ್ಕಳನ್ನು ಮಧ್ಯಾಹ್ನದೊತ್ತು ಬಿಸಿಲಿನಲ್ಲೇ ಆಡೋದಕ್ಕೆ ಕಳಿಸಬೇಡಿ. ಇಫ್ ದೇ ಆರ್ ಗೋಯಿಂಗ್ ಔಟ್, ತುಂಬ ಬಿಸಿಲಿದ್ದಾಗ, ಈಗ ನಮ್ಮ ಬೆಂಗಳೂರಿನಂತಹ, ಇತ್ತೀಚೆಗೆ ಬೆಂಗಳೂರು ಕೂಡ ನಮಗೆ ಬಿಸಿಲಿನ ತಾಪಮಾನವನ್ನು ತೋರಿಸೋದಕ್ಕೆ ಶುರು ಮಾಡಿದೆ. ಆಂಧ್ರ ಅಥವಾ ಮತ್ತೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಕ್ಕಂಥದ್ದು ನೋಡಿ. ವಕ್ರೀಯವಾಗಿ ಬಂದಾಗ ಅದರ ಪ್ರಮಾಣ ಅಷ್ಟಿರೋದಿಲ್ಲ. ಕೆಲವು ಪ್ರದೇಶಗಳಲ್ಲಿ ನೇರವಾಗಿ ಬರ್ತದೆ ಆ ಸೂರ್ಯನ ಕಿರಣಗಳು. ಇಟ್ ಹಿಟ್ಸ್. ಇದಕ್ಕೆ ತೆಲುಗುನಲ್ಲಿ ಒಡದೆಬ್ಬ ಅಂತ ಹೇಳ್ತಾರೆ. ಒಡದೆಬ್ಬ ಇನ್ ದ ಸೆನ್ಸ್, ನಾನು ಹೇಳಿದ್ನಲ್ಲ, ಅದು ನೇರವಾಗಿ ಇಲ್ಲಿರ್ತಕ್ಕಂತಹ ಕಂಟೆಂಟ್ ಅಲ್ಲಿ ರಕ್ತ ಹರಿತಾ ಇರ್ತಕ್ಕಂಥದ್ದು ಇರ್ತದೆ. ಆಮೇಲೆ ನಮ್ಮ ಏನದು ನರನಾಡಿಗಳು ಆ್ಯಕ್ಟಿವ್ ಆಗಿರೋದು ಯಾವಾಗ, ಪ್ರೊವಿಷನ್ನಾಗಿ ಅದಕ್ಕೆ ಏನು ಬೇಕು ಎಲ್ಲ ಕೂಡ ಸಪ್ಲೈ ಕರೆಕ್ಟಾಗಿ ಆಗ್ತಾ ಇದ್ದಾಗ, ಆವಾಗ ಏನಾಗುತ್ತೆ, ನಿಮಗೆ ಎಲ್ಲ ಕರೆಕ್ಟಾಗಿರ್ತದೆ. ವೆನ್ ದ ಸಪ್ಲೈ ಆಫ್ ದ ಬ್ಲಡ್ ಆ್ಯಂಡ್ ವಾಟರ್ ಕಂಟೆಂಟ್ ಅದಕ್ಕೇನೇನು ಪೂರಕವಾಗಿ ತೊಗೊಳ್ತಾ ಇರುತ್ತೆ ದೇಹ ಗ್ರೋ ಆಗೋದಕ್ಕೆ, ಅದು ಪರಿಪೂರ್ಣವಾಗಿ ನಮ್ಮ ದೇಹಕ್ಕೆ ಸಪ್ಲೈ ಆಗ್ತಾ ಇಲ್ಲ ಅಂದಾಗ, ಈ ಸೂರ್ಯನ ಪ್ರಭಾವ ನಮ್ಮ ನೆತ್ತಿಗೆ ಬಿದ್ದಾಗ, ಸೊ ಇಟ್ ಮೇಕ್ ದ ಡ್ಯಾಮೇಜ್. ಅದು ಏನದು ಭಾಳಷ್ಟು ಡೈವರ್ಷನ್ ಆಗಿಬಿಡುತ್ತೆ. ನಮ್ಮ ಆಲೋಚನೆಗಳನ್ನೆಲ್ಲ ಕೂಡ ಕದಡು ಬಿಡುತ್ತೆ. ಆರೋಗ್ಯ ಹಾಳಾಗೋದು ಅಂದರೆ ಇಟ್ ಮೀನ್ಸ್ ಇಟ್ ಟೇಕ್ಸ್ ಟೈಮ್ ಟು ಕಮ್ ಬ್ಯಾಕ್ ಅಂತ. ಇಮ್ಯುನಿಟಿ ಅಂದರೆ ಎಗೇನ್ ಇಟ್ ಈಸ್ ವಾಟ್ ವಿ ನೀಡ್ ದಟ್ ಪರ್ಟಿಕ್ಯುಲರ್ ಟೈಮ್. ನಮಗೇನು ಬೇಕು ಅದು ಸಿಗದೇ ಇರತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಸಿಗದೇ ಇರತಕ್ಕಂಥದ್ದು ಅಂದರೆ ನಮ್ಗೆ ಇವಾಗ ನಾವೇನೋ ಒಂದು ಆಲೋಚನೆಯಲ್ಲಿ ಬದುಕ್ತಾ ಇರ್ತೇವೆ, ಅದಕ್ಕೆ ಡಿಸ್ಟ್ರ್ಯಾಕ್ಷನ್ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಗುರಿ ಇದ್ದರೂ ಕೂಡ ನಮ್ಮ ಮನಸ್ಸು ಪ್ರಕೃತಿಯಿಂದ ಆಗ್ತಕ್ಕಂಥ ಡಿಸ್ಟ್ರ್ಯಾಕ್ಷನ್ಸ್ ಕೂಡ ಒಳಪಡುತ್ತೆ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಮ್ಯುನಿಟಿ ಅಂತಕ್ಕಂಥದ್ದನ್ನು ನಮಗೆ ನಾವೇ ಬಳಸ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಡಿಸ್ಟ್ರಾಕ್ಷನ್ಸ್ಗಳು ನಾವು ವಿ ಹ್ಯಾವ್ ಟು ಫೇಸ್ ಇನ್ ಸಮ್ ಅದರ್. ನಾನು ಮೊನ್ನೆ ಅದೇ ಹೇಳ್ತಿದ್ದೆ. ಇನ್ನೊಂದು ವಿಷಯ, ಯಾರೋ ಹೋಗ್ತಾ ಇರ್ತಾರೆ, ಅವನ ಆಲೋಚನಾ ವಿಧಾನ ನೋಡಿ ಹೇಗಿರ್ತದೆ, ಐ ಆಮ್ ಜಸ್ಟ್ ರೀಚ್ ದಟ್ ಪ್ಲೇಸ್ ಅನ್ನೋದು ಅವ್ನ ಗುರಿ ಇರ್ತದೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಪ್ಯಾನಿಕ್ ಕ್ರಿಯೇಟ್ ಆಗಿಬಿಡ್ತದೆ. ನಿಮ್ಮ ಗುರಿಗೆ ಡಿಸ್ಟ್ರಾಕ್ಷನ್ ಆಗೋದಕ್ಕೆ ಒಂದು ಹಾವು ಅಡ್ಡ ಬಂದುಬಿಡುತ್ತೆ. ನೀವು ಏನೋ ಆಲೋಚನೆ ಮಾಡ್ಕೊಂಡು ಹೋಗ್ತಾರೆ, ಹಾವು ಅಡ್ಡ ಬಂದ್ಬಿಡು. ಆವಾಗ ಏನಾಗುತ್ತೆ, ನಿಮ್ಮ ಮೈಂಡು ಸ್ವಲ್ಪ ಏನೋ ಆಯಿತು ಅನ್ನೋ ಸಮಯದಲ್ಲಿ ಯು ಕಾಂಟ್ ಇಮ್ಯಾಜಿನ್ ಲಾಟ್ಸ್ ಆಫ್ ಥಿಂಗ್ಸ್ ವಿಲ್ ಚೇಂಜ್. ನಿಮ್ಮ ಆಲೋಚನೆಗಳಲ್ಲಿ ಭಾಳಷ್ಟು ವಿಧಾನ. ಪ್ಯಾನಿಕ್ ಅಂದರೆ ಅದೇ ಅಂತಲ್ಲ, ಗಾಬರಿ ಪಡಿಸ್ತಕ್ಕಂಥದ್ದು ಏನು ಬೇಕಾದರೂ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಿಬಿಟ್ಟಿರ್ತದೆ. ಸೊ ನೀವು ಕಮ್ಔಟ್ ಆಗೋದಕ್ಕೆ ಮತ್ತೆ ಹೌ ಟು ರೀಚ್ ದಟ್ ಶೂನ್ಯಕ್ಕೆ ಹೋಗಬೇಕು. ಮೆಡಿಟೇಷನಲ್ಲಿ ಎಲ್ಲವನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಆ ಮಧ್ಯದಲ್ಲಿ ಬರ್ತಕ್ಕಂತಹ ಗೊಂದಲಗಳನ್ನೆಲ್ಲ ಮೆಡಿಟೇಷನ್ನಿಂದ ಅದನ್ನು ಕಿತ್ತು ಬಿಸಾಕ್ಬಿಟ್ಟು, ಆಮೇಲೆ ಈ ಮೆಡಿಟೇಷನ್ ಕೂತಾಗ ಕೂಡ ನಾನು ಎಲ್ರಿಗೂ ಅದನ್ನೇ ಹೇಳ್ತೇನೆ, ಎನಿ ಗುರು ಹ್ಯಾವ್ ಟು ಅಟ್ಲೀಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಗುರು ಬಿಫೋರ್ ಸಿಟ್ಟಿಂಗ್. ನೇರವಾಗಿ ಯಾರೂ ಕೂಡ ಮೆಡಿಟೇಷನನ್ನು, ಯಾಕೆಂದರೆ ಈ ನಾನು ಹೇಳಿದ್ನಲ್ಲ, ಶೂನ್ಯ ಅಥವಾ ಈ ಕ್ಲೀನ್ಸಿಂಗ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ವಿತೌಟ್ ನೋಯಿಂಗ್ ಹೌ ಪ್ರಾಪರಾಗಿ ಯಾರು ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿ ಗೊಂದಲ ಸೃಷ್ಟಿ ಆಗಿಬಿಟ್ರೆ, ಅಂದರೆ ಪದದ ಗೊಂದಲ ಇರ್ಬೋದು, ಸಮಯದ ಗೊಂದಲ ಇರ್ಬೋದು, ಆ ಟೈಮ್ನಲ್ಲಿ ಆ ರಕ್ಷಣೆಗೆ ಬರ್ತಕ್ಕಂಥದ್ದು ಗುರು ಒಬ್ಬರೇ. ಹಿ ಹ್ಯಾಸ್ ದ ಕೇಪಬಲ್ ಫಾರ್ ದಟ್. ಅಂದರೆ ನೀವು ಹೇಳ್ಕೊಂಡಾಗ ಅದು ಯಾವುದರಿಂದ ಅಂತಕ್ಕಂಥದ್ದು ಎಗೇನ್ ಮೆಡಿಸಿನಲ್ಲಲ್ಲಿ ಬೇರೆ ಬರ್ತದೆ. ಅಂದರೆ ಮೆಡಿಕಲ್ಲಾಗಿ ಏನಾದರೂ ಅವರಿಗೆ ಮಾನಸಿಕ ಸ್ಥಿತಿ ಗೊಂದಲ ಆದಾಗ ದೆರ್ ಆರ್ ಲಾಟ್ಸ್ ಆಫ್ ವೇಸ್ ಟು ಐಡೆಂಟಿಫೈ ದಟ್. ಸೊ ಮೆಡಿಟೇಷನ್ ಕೂಡ ಸುಮ್ಮನೆ ಕೂತ್ಕೊಂಡು ಹೀಗೆ ಉಸಿರು ಎಳ್ಕೊಂಡಾಗ ನಮ್ಮ ಥಿಂಕ್ ಅದರ ಉಸಿರಿನಲ್ಲಿ ನಾವು ಪ್ರತಿ ಸಲ ಕೂಡ ನಾವು ಯಾವುದೋ ಒಂದನ್ನು ರೀಚ್ ಮಾಡಿಸ್ಬಿಟ್ವಿ ಅಂತಂದರೆ, ಆ ಹಿರಣ್ಯ ಗರ್ಭಕ್ಕೆ ರೀಚ್ ಆಗಿಬಿಡ್ತು ಅಂದರೆ ಅಡಿಕ್ಷನ್ ಆಗ್ತಕ್ಕಂಥ ಸಂದರ್ಭಗಳಿರ್ತದೆ. ಸೊ ಮೆಡಿಟೇಷನ್ಗೆ ಕೂತಾಗ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಏನು ಹೇಳ್ತೀವಿ ಜಾಗದಲ್ಲಿ ಕುಳಿತುಕೋಬೇಕು ಅಂತಕ್ಕಂಥದ್ದು, ಇಂಪಾದ ಜಾಗ, ಅಥವಾ ಕೂತ್ಕೊಳ್ಳೋದಕ್ಕೆ ಮೊದಲು ಅದಕ್ಕೆ ಪೂರಕವಾಗಿ ದ ಅವೈಲಬಿಲಿಟಿ ನಮ್ಮಲ್ಲಿ ಏನಿರ್ತದೆ ಅನ್ನೋದನ್ನು ನೋಡಿ ಮೆಡಿಟೇಷನ್ ಮಾಡ್ತಕ್ಕಂಥದ್ದು. ಸೊ ಹೀಗೆ
ಹಲವಾರು ವಿಷಯಗಳು ನಿಮಗೆ ಏನು ಹೇಳಿದೆ, ವೇದದ ಒಂದೊಂದು ಪದದಲ್ಲಿ ಬಳಸ್ತಕ್ಕಂತಹ ಒಂದು ವಾಕ್ಯಗಳಲ್ಲಿ ಬರ್ತಕ್ಕಂಥ ಒಂದೊಂದು ಪದ ಕೂಡ ವ್ಯತ್ಯಾಸ ಆದಾಗ ಅದರಿಂದ ಆಗ್ತಕ್ಕಂಥ ಗೊಂದಲಗಳು ಬಹಳಷ್ಟು ಇರ್ತದೆ. ಸೊ ದ್ಯಾಟ್ ವಿ ಆರ್ ಆಲ್ ಹ್ಯಾಸ್ ಟು ಮ್ಯಾನೇಜ್, ಅದನ್ನೆಲ್ಲ ಕೂಡ ಭಾಳ ಅದ್ಭುತವಾಗಿ ನಾವು ಗಮನಿಸ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಈ ಸಣ್ಣ ವಿಡಿಯೋನ ನಿಲ್ಲಿಸ್ತಾ ಇದ್ದೇನೆ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಅನಂತರದಲ್ಲಿ ಗ್ರಹಣದ ವಿಚಾರ, ಐ ವಿಲ್ ಗಿವ್ ಒನ್ ಮೋರ್ ವಿಡಿಯೋ ಅಬೌಟ್ ದ ಗ್ರಹಣ. ಕೀಪ್ ಆನ್ ಇಷ್ಟ, ISTA ಇಷ್ಟ ಫಣೀಂದ್ರ.